ಈ ಹೊತ್ತಿನ ಬಿಗ್ ನ್ಯೂಸ್. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಈ ಘಟನೆಯಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿರೋದ್ರ ಬಗ್ಗೆ ವರದಿಯಾಗ್ತಾ ಇದೆ. ಮಂಡ್ಯ ಹೊರವಲಯದ ಸಾಂಚೋ ಆಸ್ಪತ್ರೆ ಬಳಿಯಾಗಿರುವಂತಹ ದುರ್ಘಟನೆ. ನಿಂತಿದ್ದಂತಹ ಕಂಟೈನರ್ಗೆ ಕೆಎಸ್ಆರ್ಟಿಸಿ ಬಸ್ ಒಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ 20ಕ್ಕೂ ಹೆಚ್ಚು ಜನ ಗಾಯಗೊಂಡಿರುವಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಈಗ ಬಸ್ ಅನ್ನ ಅಲ್ಲಿಂದ ತೆರವು ಮಾಡುವಂತಹ ಒಂದು ಕೆಲಸ ಕೂಡ ನಡೀತಾ ಇದೆ. ಹಾಗೆ 20 ಜನರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮಂಡ್ಯ ಹೊರವಲಯದಲ್ಲಿರುವಂತಹ ಸ್ಯಾಂಜೋ ಆಸ್ಪತ್ರೆ ಏನಿದೆಯಲ್ಲ, ಆ ಸ್ಯಾಂಜೋ ಆಸ್ಪತ್ರೆಯಲ್ಲಿ ಆಗಿರುವಂತಹ ದುರ್ಘಟನೆ, ಆಸ್ಪತ್ರೆಯ ಬಳಿ ನಡೆದಿರುವಂತಹ ಆಕ್ಸಿಡೆಂಟ್. ಈ ಘಟನೆಯಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ತಕ್ಷಣಕ್ಕೆ ಅಲ್ಲಿದ್ದಂತಹ ಜನ ಒಳಗಡೆ ಇದ್ದಂಥವ್ರನ್ನ ಕಿಟಕಿ ಗಾಜುಗಳನ್ನ ಒಡೆದು ಹೊರಗಡೆ ತೆಗಿತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನಿಂತಿದ್ದಂತಹ ಕಂಟೈನರ್ಗೆ ಏಕಾಏಕಿ ಬಂದು ನುಗ್ಗಿದಂತಹ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಅಪ್ಸೆಟ್ ಆಗಿ ಬಿದ್ದಿದೆ. ಬಸ್ನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರಿದ್ರು. ಈಗ ನಮಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಸುಮಾರು 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಿ. ವಿದ್ಯಾರ್ಥಿಗಳು ಕೂಡ ಇದ್ರು. ಶಾಲೆಗೆ ತೆರಳುತ್ತಾ ಇದ್ದಂತಹ ವಿದ್ಯಾರ್ಥಿನಿಯರು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿದ್ದಂತಹ ಜನ ತಕ್ಷಣಕ್ಕೆ ನೆರವಿಗೆ ಧಾವಿಸಿದ್ದಾರೆ. ಕಿಟಕಿ ಗಾಜುಗಳನ್ನು ಒಡೆದು ಕಿಟಕಿಯಿಂದ ಹೊರಗಡೆ ತೆಗಿತಾ ಇರುವಂತಹ ದೃಶ್ಯಗಳು. ಬೆಂಗಳೂರಿಂದ ಮಂಡ್ಯ ಕಡೆಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಇದು. ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೀಡ್ತಾರೆ. ಪ್ರಶಾಂತ್, ಸದ್ಯಕ್ಕೆ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಎಷ್ಟು ಜನ ಗಾಯಗೊಂಡಿದ್ದಾರೆ? ಅವ್ರ ಪರಿಸ್ಥಿತಿ ಹೇಗಿದೆ? ಹೇಗಾಗಿದೆ ಆಕ್ಸಿಡೆಂಟ್ ಇದು? ರಮ, ನಿಜಕ್ಕೂ ಕೂಡ ಚಾಲಕನ ಅಜಾಗರೂಕತೆ ಜೊತೆಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರುವಂತದ್ದೇ ಈ ಒಂದು ಅಪಘಾತಕ್ಕೆ ಪ್ರಮುಖ ಕಾರಣ ಅಂತ ಕೂಡ ಹೇಳಿ ಬರ್ತಾ ಇದೆ. ಇದು ತುಮಕೂರು ಡಿಪೋಗೆ ಸೇರಿದಂತ ಒಂದು ಕೆಎಸ್ಆರ್ಟಿಸಿ ಬಸ್ ಇದು 06F956 ಈ ನಂಬರಿನ ಬಸ್ಸು ಬೆಂಗಳೂರಿನಿಂದ ಮೈಸೂರು ಕಡೆ ಹೋಗ್ತಾ ಇತ್ತು. ಮಾರ್ಗ ಮಧ್ಯದಲ್ಲಿ ಮಂಡ್ಯಕ್ಕೂ ಕೂಡ ಹೋಗುವಂತ ಸಂದರ್ಭದಲ್ಲಿ ಮಂಡ್ಯದ ಹೊರವಲಯದಲ್ಲಿ ಒಂದು ಸ್ಯಾಂಜೋ ಆಸ್ಪತ್ರೆ ಇದೆ. ಅಲ್ಲಿ ಹೆದ್ದಾರಿಯಿಂದ ನೇರವಾಗಿ ಸರ್ವಿಸ್ ರಸ್ತೆಗೆ ತೆಗೆದುಕೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದಲ್ಲಿ ನಿಂತಿದ್ದಂತ ಒಂದು ಕಂಟೈನರ್ಗೆ ಕೂಡ ಡಿಕ್ಕಿ ಹೊಡೆದಿರುವಂತದ್ದು. ಅದೃಷ್ಟವಶಾತ್ ಬಸ್ನಲ್ಲಿ 50ಕ್ಕೂ ಹೆಚ್ಚು ಜನ ಇದ್ರು. ಆದ್ರೆ ಈ ಒಂದು ದುರ್ಘಟನೆಯಲ್ಲಿ 20ಕ್ಕೂ ಹೆಚ್ಚು ಜನರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಸ್ಥಳೀಯವಾಗಿರುವಂತಹ ಆಸ್ಪತ್ರೆ ಮತ್ತೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಕೂಡ ದಾಖಲು ಮಾಡಿರುವಂತದ್ದು. ಮತ್ತೊಂದ್ ಕಡೆ ಆ ರಸ್ತೆ ಬದಿಯಲ್ಲಿ ಏನಾದ್ರೂ ಆ ಕಂಟೈನರ್ ನಿಂತಿರ್ಲಿಲ್ಲ ಅಂದಿದ್ರೆ ಆ ಪಕ್ಕದಲ್ಲಿದ್ದಂತ ಒಂದು ಕಾಂಪೌಂಡಿಗೆ ಆಗಿರ್ಬೋದು, ದೊಡ್ಡದಾದಂತ ವಿದ್ಯುತ್ ಕಂಬಗಳು ಕೂಡ ಡಿಕ್ಕಿ ಹೊಡೆದು ಸಾಕಷ್ಟು ಅವಘಡಗಳು ಸಂಭವಿಸುವಂತಹ ಒಂದು ಇನ್ಸಿಡೆಂಟ್ ಆಗ್ತಿತ್ತು. ಜೊತೆಗೆ ತಕ್ಷಣ ಈ ಒಂದು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಇರುವಂತ ಸ್ಥಳೀಯರೆಲ್ಲರೂ ಕೂಡ ಆ ಒಂದು ರಕ್ಷಣೆಗೆ ಧಾವಿಸ್ತಾರೆ. ಬಸ್ಗಳ ಮೇಲೆತ್ತಿ ಕಿಟಕಿ ಗ್ಲಾಸ್ಗಳನ್ನು ಕೂಡ ಹೊಡೆದು ಅಲ್ಲಿ ಒಳಗಿದ್ದಂತವ್ರನ್ನೆಲ್ಲರೂ ಕೂಡ ಹೊರಗೆ ತೆಗೆದು ಆಸ್ಪತ್ರೆಗೆ ಸೇರಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಇದೀಗ ಸ್ಥಳಕ್ಕೆ ಸ್ಥಳೀಯ ಶಾಸಕ ರವಿ ಗಣಿಗ ಆಗಿರ್ಬೋದು, ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಚಾಲಕನ ಅಜಾಗರೂಕತೆಯಿಂದಲೇ ಈ ಒಂದು ಅವಘಡ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಪದೇ ಪದೇ ಮಂಡ್ಯ ವ್ಯಾಪ್ತಿಯಲ್ಲಿ ಇತ್ತೀಚೆಗೂ ಕೂಡ ಈ ಒಂದು ರೀತಿಯ ಆಕ್ಸಿಡೆಂಟ್ ಕೂಡ ಆಗಿತ್ತು. ಒಂದ್ ಕಡೆ ಈ ಒಂದು ಹೆದ್ದಾರಿಯಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದರೆ ಈ ರೀತಿಯ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಈ ರೀತಿಯ ಅವಘಡಗಳು ಕೂಡ ಸಂಭವಿಸ್ತಾ ಇದ್ದಾವೆ ಅನ್ನೋಂಥದ್ದು ಕೂಡ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ರಮನ್, ಪ್ರಶಾಂತ್, ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಅಲ್ಲಿ ವಿದ್ಯಾರ್ಥಿನಿಯರು ಇರುವಂತದ್ದನ್ನು ನೋಡ್ತಾ ಇದ್ವಿ. ಬಹುಶಃ ಶಾಲೆಯ ಟೈಮ್ ಆಗಿದ್ರಿಂದಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದರಲ್ಲೇ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳಿ ಅನ್ಸುತ್ತೆ. ಸಾಕಷ್ಟು ಜನರನ್ನ ಈಗ ಹೊರಗಡೆ ತೆಗಿತಾ ಇರುವಂತದ್ದನ್ನು ಕೂಡ ನೋಡ್ತಾ ಇದ್ವಿ. ಪ್ರಶಾಂತ್, ಹೇಗಿದೆ ಪರಿಸ್ಥಿತಿ ಈಗ ಅಲ್ಲಿ? ಖಂಡಿತ ರೆಮಾನ್, ಕೆಲವೊಂದಿಷ್ಟು ಜನ ಉದ್ಯೋಗಿಗಳು ಕೂಡ ಮಂಡ್ಯ ಕಡೆಗೆ ಬರುವಂತದ್ದು, ಶಾಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಬಸ್ ನಲ್ಲಿ ಮದ್ದೂರು ಭಾಗದಿಂದ ಮಂಡ್ಯ ಭಾಗ ಕೂಡ ಬರ್ತಾ ಇದ್ರು. ಮಂಡ್ಯ ನಗರದ ಒಳಗೆ ಬರಬೇಕು ಅಂದ್ರೆ ಸುಮಾರು ಒಂದು 4-5 ಕಿಲೋಮೀಟರ್ ಹೊರಭಾಗದಲ್ಲಿ ಒಂದು ಎಕ್ಸ್ಪ್ರೆಸ್ ಹೈವೇಯಿಂದ ಸರ್ವಿಸ್ ರಸ್ತೆಗೆ ಎಂಟ್ರಿ ಕೊಟ್ಟಿರುವಂತದ್ದು. ಆ ಎಂಟ್ರಿ ಕೊಡ್ತಿದ್ದಂತ ಸಂದರ್ಭದಲ್ಲಿ ಈ ಅವಘಡ ಕೂಡ ಸಂಭವಿಸಿದೆ. ಸಿಸಿ ಕ್ಯಾಮೆರಾ ದೃಶ್ಯದಲ್ಲೂ ಕೂಡ ಒಂದು ಭೀಕರ ಈ ಒಂದು ಅಪಘಾತ ಕೂಡ ಸೆರೆ ಆಗಿರುವಂತದ್ದು. ಸಾಕಷ್ಟು ಮಂದಿ ಒಳಗಿದ್ರು. ಆದ್ರೆ ಆ ಒಂದು ಕಂಟೈನರ್ಗೆ ಡಿಕ್ಕಿ ಹೊಡೆದಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಅಪಘಾತ. ಪ್ರಶಾಂತ್, ಒಂದು ನಿಮಿಷ ನಾನು ಮಾತಾಡ್ತೇನೆ, ಒಂದು ನಿಮಿಷ ಹೋಲ್ಡ್ ಮಾಡಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ.